ಈ ಹಳ್ಳಿ ಜನ ಪಾಪ ಅವ್ರಿಗೆ ಆ ಸೌಕರ್ಯನೂ ಇರಲ್ಲ. ಆಮೇಲೆ ಅವ್ರ ಗಾಡಿಗಳು ಪಾಪ ಕಂಡೀಷನ್ನಲ್ಲೂ ಇರಲ್ಲ. ಬಿದ್ದರು ಅಂದರೆ ಸರಿ ಮಾಡಿಸ್ಕೊಳ್ಳೋಕ್ಕೂ ಪರಿಸ್ಥಿತಿ ಇರಲ್ಲ. ಹಾಗಾಗಿ ಏನು ನಮ್ಮ ಕೈಲಿ ಸಾಧ್ಯನೋ ನಾವು ಮಾಡಬೇಕು ಅನ್ನುವಂಥದ್ದೇ ಅದೇ ಉದ್ದೇಶ ಇಟ್ಕೊಂಡೆ ನಾವೆಲ್ಲ ಮಾಡಿತ್ತು ಇವ್ರೆ. ಬಟ್ ನಾಳೆ ಕಾರ್ಯಕ್ರಮ ಇನ್ನೊಂದು ಪ್ರಮುಖ ಘಟ್ಟ ಅಂದರೆ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡೋದು. ಉಮೇಶ್ ಆಗಿರ್ಬೋದು, ಬ್ಯಾಂಕ್ ಜನಾರ್ದನ್ ಆಗಿರ್ಬೋದು, ಎಷ್ಟೋ ಕಲಾವಿದರು ನಿಜಕ್ಕೂ ಕೂಡ ಅದನ್ನು ನಾವು ಹೇಳಿದ್ರೆ ತಪ್ಪಾಗುತ್ತೆ ಸರ್. ಅವರ ಸಂಸಾರಗಳು ಎಷ್ಟು ಹೀನಾಯ ಸ್ಥಿತಿಯಲ್ಲಿದ್ದಾವೆ. ಬಟ್ ಈ ಥರದನ್ನ ಅವ್ರನ್ನೆಲ್ಲರೂ ಗುರುತಿಸಿ ಭಾಳಷ್ಟು ಕೆಲವು ನಟರುಗಳು, ಬೆರಳೆಣಿಕೆ ನಟರುಗಳು ಈ ಥರ ಗುರುತಿಸ್ತಾ ಇರೋದು. ಅದರಲ್ಲಿ ನೀವು ಕೂಡ ಒಬ್ಬರು. ನನಗೆ ಇದು ನಿಜವಾಗ್ಲೂ ಗಿರಿಜಾ ಲೋಕೇಶಮ್ಮ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ಪಾಪ ಅವರೇ ಮೊದಲು ಹೇಳಿದ್ದು ನಮಗೆ. ಅದಕ್ಕೂ ಮುಂಚೆ ಸ್ವಲ್ಪ ಮಾಡ್ತಾಯಿದ್ವಿ ನಾವು. ಇಲ್ಲ ಇನ್ನು ಹಾಸ್ಪಿಟ್ಲ್ ಅದೆಲ್ಲ ಮಾಡ್ತಾಯಿದ್ದೀಯಪ್ಪ, ನಾನು ಅದನ್ನೆಲ್ಲನಲ್ಲ. ಡಾಕ್ಟರ್ ಎಮ್ ಲೀಲಾವತಿ ಅವ್ರ ಮಗನಾಗಿ ನೀನು ಅವರು ನೋಡಿ ರಂಗಭೂಮಿ ಕಲಾವಿದರು ಎಲ್ಲರನ್ನೂ ನೀನು ತಿರುಗಿ ನೋಡಬೇಕಾಗತ್ತೆ ಜೀವನದಲ್ಲಿ. ಎಷ್ಟು ಜನ ಇದ್ದಾರೆ ಕಲಾವಿದರಿಗೆ, ನೀನು ಹೆಲ್ಪ್ ಮಾಡಪ್ಪ ಏನಾದರೂ.